ಕಿರಣ ನಿಮಿಷಕ್ಕೆ 30-20 ಸಲ ಮಾಡ್ಸ್ಕೊಂಡು ಒಂದು ನಿಮಿಷ ಹೇಳ್ಬಿಡ್ಲಾ. ಇವತ್ತು ಇಟ್ಕಲ್ಪುರ ಮೋಹನ್ ಮೋಹನ್ ಅವ್ರದ್ದು ಹುಟ್ಟುಹಬ್ಬ ವಿಶಿಷ್ಟ ರೀತಿಯಲ್ಲಿ ಆಚರಿಸಿದ್ದೀವಿ. ಯಾಕ ಅಂತಂದರೆ ನಾವು ಕೇಕ್ ಕಟ್ ಮಾಡೋದ್ರ ಮುಖಾಂತರ ಕಟ್ಟುವ ಹಬ್ಬ ಆಚರಿಸ್ಕೊಂಡ್ರೆ ನಿಜವಾಗಲೂ ಪ್ರಕೃತಿಗೆ ನಾವೇನು ಕೊಡುಗೆ ಕೊಟ್ಟಾಗಲ್ಲ. ಅದರಿಂದ 7ನೇ ಸೊಸೆ ಉಣೋದ್ರ ಮುಖಾಂತರ ಇನ್ಮೇಲೆ ಪ್ರತಿ ವರ್ಷ ಯಾರನ್ನ ಹುಟ್ಟುಹಬ್ಬ ಆಚರಿಸ್ಕೊಬೇಕು ಅಂದರೆ ದಯವಿಟ್ಟು ಎಲ್ಲ ಭಾರತದ ಜನತೆಗೆ ಎಲ್ಲರಿಗೂ ಕರೆ ಕೊಡೋದೇನೆಂದರೆ ಇನ್ಮೇಲೆ ಹುಟ್ಟುಹಬ್ಬ ಆಚರಿಸ್ಕೊಬೇಕು ಅಂದರೆ ಹುಟ್ಟುಹಬ್ಬಕ್ಕೆ 10 ಸೊಸೆ 5 ಸೊಸೆ ಉಣ್ಬಿಟ್ಟು ನೆಟ್ಬಿಟ್ಟು ಆಚರಿಸ್ಕೊಂಡ್ರೆ ಹುಟ್ಟುಹಬ್ಬನ. ಯಾಕಂದ್ರೆ ನಾವು ಪ್ರಕೃತಿಗೂ ಕೊಡುಗೆ ಕೊಟ್ಟಂಗೆ ಆಗ್ತದೆ, ಭೂಮಿಗೂ ಕೊಡುಗೆ ಕೊಟ್ಟಂಗೆ ಆಗ್ತದೆ. ನೋಡಿ, ನೇರಳೆ ಮರ ಉಣ್ಣಿದ್ದ ಉದ್ದೇಶ ಏನು ಅಂತಂದರೆ ಪ್ರಾಣಿ ಪಕ್ಷಿಗಳಿಗೂ ಮುಂದೆ ದೊಡ್ಡ ಮರ ಆದಮೇಲೆ ಆಹಾರ ಆಗ್ತದೆ. ಆಮೇಲೆ ದಯವಿಟ್ಟು ನಾವು ಗಿಡ ನೆಡೋದ್ರಿಂದ ಹಸಿರು ಉಳಿದ್ರೆ ನಾವು ಉಳಿತೀವಿ. ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ. ಪರಿಸರ ಇಲ್ಲ ಅಂದರೆ ನಾವು ಇಲ್ಲ, ನಮ್ಮ ಜೀವಮಾನವೂ ಇಲ್ಲ. ದಯವಿಟ್ಟು ಹೇಳ್ತೀನಿ, ಇನ್ಮೇಲೆ ನಾವು ಹುಟ್ಟುಹಬ್ಬ ಏನನ್ನು ಆಚರಿಸ್ಕೊಬೇಕು ಅಂದರೆ ಪ್ರಕೃತಿಗೆ ನಾವು ಸಸಿ ನೆಡೋದ್ರ ಮುಖಾಂತರ ಆಚರಿಸ್ಕೊಡ್ರಿ ಅಂದ್ಬಿಟ್ಟು ನಾವು ಎಲ್ಲ ಜನತೆಗೂ, ಭಾರತೀಯ ಜನತೆಗೆ ಕರೆ ಕೊಡ್ತಾ ಇದ್ದೀನಿ. ನನ್ನ ಹೆಸರು ನಂಜುಂಡಪ್ಪ ಅಂತ, ರಾಜ್ಯ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯಾಧೀಶ.